ಇವತ್ತು ಕೇವಲ 10 ವಿಷಯಗಳನ್ನು ನಾವು ಪರಿಗಣಿಸಿದ್ದೇವೆ. ಒಂದು, ಲೋಕಾಯುಕ್ತ ಸಂಸ್ಥೆಯಲ್ಲಿ ಖಾಲಿದ್ದಿರ್ತಕ್ಕಂಥ ಅಪರ ನಿಬಂಧಕರು ಹುದ್ದೆಗೆ ಶ್ರೀ ಎ ಜಿ ಗಂಗಾಧರ್ ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರವರನ್ನು ಗುತ್ತಿಗೆ ಆಧಾರದ ಮೇಲೆ ನಿಬಂಧಕರು ವಿಚಾರಣೆ ಅಂತೇಳಿ ನೇಮಣಿಕೆ ಮಾಡಿದ್ದೇವೆ. ಎರಡನೇದು, ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ಮಾದರಿ ನೀತಿ ಸಂಹಿತೆ ಬಗ್ಗೆ ಮಾಹಿತಿಯನ್ನು ಕೊಡಲಾಯಿತು. ಇದೇ ಸಂದರ್ಭದಲ್ಲಿ ನಾಳೆ ನಾವು ಕ್ಯಾಬಿನೆಟ್ನ ವಿಶೇಷ ಸಭೆ ಕರೆದಿದ್ವಿ. ಈ ಕೋಡ್ ಆಫ್ ಕಾಂಡಕ್ಟ್ ಇರೋದರಿಂದ 9ನೇ ತಾರೀಕಿನವರೆಗೆ ಆ ವಿಶೇಷ ಸಭೆಯನ್ನು ಏನು ಕರೆದಿದ್ವಿ ಅದನ್ನ ಮುಂದೂಡಿದ್ದೇವೆ. 9ರ ಮಟ್ಟ ಅಂತೂ ಮುಂದೂಡಿದ್ದೇವೆ. ಈ ಆರೋಗ್ಯ ಇಲಾಖೆಯವರು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ RBSK ಯೋಜನೆಯಡಿ ಅನುಮತಿಸಲಾದ 148 ಚಿಕಿತ್ಸಾ ಕಾರ್ಯವಿಧಾನಗಳು ಅಲ್ಲದೆ RBSKನಲ್ಲಿ MOUನಲ್ಲಿ ಸೇರಿಲ್ಲದ ಪ್ರೊಸೀಜರ್ಸ್ ಹೆಚ್ಚಿನ ಚಿಕಿತ್ಸೆಗಳು ಅವುಗಳನ್ನು ಕೈಗೊಂಡಿರ್ತಕ್ಕಂಥ ಖಾಸಗಿ ಆಸ್ಪತ್ರೆ ಹಾಗೂ ಇದರಲ್ಲಿ 2015-16ರಿಂದ 2018-19ನೇ ಆರ್ಥಿಕ ವರ್ಷದ ಬಾಕಿ ಸುಮಾರು 23 ಕೋಟಿ ರೂಪಾಯಿ ಇತ್ತು. ಆ 23 ಕೋಟಿ ರೂಪಾಯಿ ಬಿಲ್ಗಳನ್ನು ಸಾಸ್ಟ್ ಅನುದಾನದಲ್ಲಿ ಪಾವತಿಸೋದಕ್ಕೆ ಇವತ್ತು ಅನುಮತಿ ನೀಡಿದ್ದೇವೆ. ಲೋಕೋಪಯೋಗಿ ಇಲಾಖೆಯೊಳಗೆ ಪ್ರಶಾಂತ್ ಬಸವಲಿಂಗಪ್ಪ ಗಿಡದಾನಪ್ಪ ಗೋಳ ಅಂದಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಲೋಕೋಪಯೋಗಿ ಉಪವಿಭಾಗ ಸಿಂದಗಿ ಅವರ ವಿರುದ್ಧ ಲೋಕಾಯುಕ್ತದವರು ವಿಚಾರಣೆಗೆ ವಹಿಸಲು ಮಾನ್ಯ ಉಪಲೋಕಾಯುಕ್ತರು ಮಾಡಿರುವ ಶಿಫಾರಸನ್ನು ಕೈ ಬಿಡಬೇಕು ಅಂಥೇಳಿ ನಿರ್ಣಯಿಸಲಾಯಿತು. ಜಲಸಂಪನ್ಮೂಲ ಇಲಾಖೆಯೊಳಗೆ 2003ರ ಪೂರ್ವದಲ್ಲಿ ನೇಮಕಾತಿ ಹೊಂದಿ ಇಲಾಖಾ ಬೇರ್ಪಡಿಕೆ ಸಂದರ್ಭದಲ್ಲಿ ಯಾವ ಇಲಾಖೆಗೆ ಸೇರುತ್ತೇವೆಂದು ಅಭಿಮತ ಸಲ್ಲಿಸದೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಮುಂದುವರೆದಿರುವ 379 ಅಧಿಕಾರಿ ನೌಕರಗಳನ್ನು ಜಲಸಂಪನ್ಮೂಲ ಇಲಾಖೆಯ ಆಯಾ ವೃಂದದ ಜ್ಯೇಷ್ಠತಾ ಪಟ್ಟಿಯಲ್ಲಿ ಪರಿಗಣಿಸುವುದಕ್ಕೆ ಸಚಿವ ಸಂಪುಟ ಇವತ್ತು ಒಪ್ಪಿಗೆ ನೀಡಿತು. ಇವತ್ತು ನಿನ್ನೆ ಪಾಸಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರಿ ಶೈಕ್ಷಣಿಕ ಸಂಸ್ಥೆಯ ಭೂಮಿಗಳ ರಕ್ಷಣೆ ಮತ್ತು ಸಕ್ರಮಾತಿ ವಿಧೇಯಕ ಹಾಗೂ ರಾಜ್ಯ ಸಿವಿಲ್ ಸೇವೆಗಳ ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ ಏನು ಪಾಸಾಗಿವೆ, ಇವು ಕ್ಯಾಬಿನೆಟ್ಗೆ ಹೋಗಿಲ್ಲ. ಅವುಗಳ ಘಟನೋತ್ತರ ಅನುಮೋದನೆಯನ್ನು ನೀಡಿದ್ದೇವೆ. ಈ ಮೋಟಾರ್ ವೆಹಿಕಲ್ ಟ್ಯಾಕ್ಸಸ್ ಕನ್ಸೆಷನ್ಸ್ ಏನು ಕೊಟ್ವಿ, ಇವತ್ತು ಪಾಸಾಗಿರ್ತಕ್ಕಂಥ ಆ ಕಾನೂನು ಏನಾಗಿ ಇವತ್ತು ಪಾಸಾಗಿದ್ದ ಮಸೂದೆ ಅದಕ್ಕೂ ಸಹಿತ ಘಟನೋತ್ತರ ಅನುಮತಿಯನ್ನು ನೀಡಿದ್ದೇವೆ. ಇಷ್ಟು ಮಾತ್ರ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಉಳಿದದ್ದು ಮತ್ತೇನಾದರೂ ನೀವು ಕೇಳ್ಬೋದು. ನಿರ್ಧಾರ ತೆಗೆದುಕೊಂಡ್ರು ಕೂಡ ಪ್ಲಸ್ ಮೈನಸ್ ಅಂತ ಚರ್ಚೆಗಳಿದೆ. ಆ ರೀತಿಯ ಒತ್ತಡದ ಕಾರಣಕ್ಕಾಗಿ ಕ್ಯಾಬಿನೆಟ್ ಮುಂದೆ ಬಂತು ಅಥವಾ ನಿರ್ಧಾರ ಪರಿಣಾಮಗಳು ಬೀರಬಹುದು ಅನ್ನೋ ಕಾರಣಕ್ಕಾಗಿ ಇವತ್ತು ಕ್ಯಾಬಿನೆಟ್ ಸ್ಪೆಷಲ್ ಕ್ಯಾಬಿನೆಟ್ ನಾಳೆ ನಿಗದಿ ಆಗಿತ್ತು. ನಮ್ಮ ಅಡ್ವೊಕೇಟ್ ಜನರಲ್ರವರು ಈ ಸಾರ್ವತ್ರಿಕವಾಗಿರ್ತಕ್ಕಂಥ ಈ ತಾತ್ವಿಕ ವಿಷಯ ಆಗಿರೋದ್ರಿಂದ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ವೈಲೇಷನ್ ಆಗ್ತದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದ್ರಿಂದ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯೊಳಗೆ ನಾವು
ನಾಳಿನ ಕ್ಯಾಬಿನೆಟನ್ನು ಮುಂದೂಡಿದ್ದೇವೆ. ಈ ಚರ್ಚೆಗೆ ಅವಕಾಶ ಇರೋದು ಚರ್ಚೆಗೆ ಅವಕಾಶ ಡಿಸಿಷನ್ಸ್ಗಳು ಮಾಡಿದೆ ಡಿಸಿಷನ್ಸ್ಗಳು ಬಹಿರಂಗಪಡಿಸಿದ್ರು ಕೂಡ ಕೇವಲ 2 ಜಿಲ್ಲೆಗಳಿಗೆ ಸೀಮಿತವಾದ ನೀತಿ ಸಂಹಿತೆ ಇರಬಾರ್ದು. ನೀವು ಡಿಸಿಷನ್ ತಗೊಂಡ್ರೆ ಇದನ್ನು ಬಹಿರಂಗಪಡಿಸದೇ ಇರ್ಬೋದು. ಅದರ ಚರ್ಚೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಸರ್. ಅದಲ್ಲ, ಚರ್ಚೆ ಮಾಡೋದಕ್ಕೆ ಅವಕಾಶ ಇತ್ತು. ನಿರ್ಣಯ ತಗೊಳ್ಳೋದಿಲ್ಲ ಅಂದರೆ ಚರ್ಚೆ ಯಾಕೆ ಮಾಡ್ತಾರೆ? ವೆನ್ ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಡಿಸಿಷನ್, ಹೌ ಕ್ಯಾನ್ ವಿ ಆ್ಯಂಡ್ ವೈ ಶುಡ್ ವಿ ಡಿಸ್ಕಸ್? ಆದ್ದರಿಂದ ಅದನ್ನು ಚರ್ಚೆನೇ ಮಾಡಿಲ್ಲ. ನೈನ್ತ್ ನಂತರ ಎನಿ ಡೇ ಡೇಟ್ ಫಿಕ್ಸ್ ಮಾಡಿ ಮೇಬಿ 9th ಆದ್ಮೇಲೆ ಬರುವಂಥ ಕ್ಯಾಬಿನೆಟ್ ಆಗ್ಬೋದು. ಟಿಲ್ 9th ಇಟ್ ಇಸ್ ಪೋಸ್ಟ್ಪೋನ್ ನಾವು. ಸರ್, ಈಗ ಹಿಂದಿನ ಕ್ಯಾಬಿನೆಟ್ನಲ್ಲಿ 30 ದಿನಗಳೊಳಗಾಗಿ ನಾವು 50% ಮೀಸಲಾತಿ ಅಂತಲೇ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ತೀರ್ಮಾನ ಆಗಿದೆ. ಪ್ರಕ್ರಿಯೆ ಕೂಡ ಶುರುವಾಗಿದೆ. ಆ ಪ್ರಕ್ರಿಯೆಗಳು ಮುಂದುವರಿಯುತ್ತೆ ಹಾಗೆ ಉಳಿಯುತ್ತೆ. As of now, nothing is stalled. Whatever the things are, process ಮಾಡ್ತಾ ಇರ್ತವೆ. But as regards the decision which was to be taken today, which was to be taken tomorrow, we have postponed that meeting itself from tomorrow to after 9th. Sir, does it mean that departments that are hiring now, departments are the authorities, have they started issuing notifications? They are 15%? they according to whatever decisions earlier taken, the process is on. Process ಈಗ ಕಲೆಕ್ಷನ್ ಆಫ್ ಡಾಟಾ, ಸ್ಟ್ಯಾಟಿಸ್ಟಿಕ್ಸ್ ಅವೆಲ್ಲ ಮಾಡ್ತಿರ್ತಾರೆ.